ಬಿಗ್ ಅಪ್ಡೇಟ್. ನೆನ್ನೆ ತುಕಾಲಿ ಸಂತೋಷ್ ಅವರು ಎಲಿಮಿನೇಟ್ ಆಗಿ ಬಂದಿದ್ರು. ಹಾಗೆ ನೆಕ್ಸ್ಟ್ ಪೊಸಿಷನಲ್ಲಿ ಯಾರಪ್ಪ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಎದುರು ನೋಡ್ತಾ ಇದ್ರು. ಹಾಗೆ ಎಲ್ಲರಿಗೂ ಒಂದು ಗೆಸ್ ಇತ್ತು, ಆಯ್ತಾ, ನೆಕ್ಸ್ಟು ಎಲಿಮಿನೇಟ್ ಬಂದ್ಬಿಟ್ಟು ವರ್ತೂರ್ ಅವ್ರು ಆಗ್ಬೋದು ಅಂತ. ಹಾಗೆ ವರ್ತೂರ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ಇದು 100% ಶೋರ್ ಅಂತ ನಾನು ಹೇಳಲ್ಲ, ಒಂದು 70% ಪಕ್ಕಾ ನ್ಯೂಸು ವರ್ತೂರ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಸೊ ತುಂಬ ಬೇಜಾರಾಗುತ್ತೆ, ತುಂಬ ಒಳ್ಳೆ ಪ್ಲೇಯಿಂಗ್ ಆಡಿದ್ದಾರೆ. ಈ ಮನೆಯಲ್ಲಿ ಅವರ ಕಾಂಟ್ರಿಬ್ಯೂಷನ್ನು ತುಂಬಾ ಇದೆ. ಯಾಕಂದರೆ ಎಲ್ಲಿ ಬೇಕೋ ಅಲ್ಲಿ ವಾಯ್ಸ್ ರೈಸ್ ಮಾಡಿದ್ದಾರೆ, ಎಲ್ಲಿ ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊಂಡು ಬಂದಿದ್ದಾರೆ. ಯಾಕೋ ತುಕಾಲಿ ಅವ್ರನ್ನ ಬಿಟ್ಟು ಅವ್ರು ಒಂದು ದಿನಾನೂ ಇರೋಕ್ಕಾಗಲಿಲ್ಲ ಅನಿಸುತ್ತೆ. ಸೊ ಅವರು ನೆನ್ನೆ ತುಕಾಲಿ ಅವ್ರು ಹೋದಾಗ ಒಂದು ಮಾತು ಹೇಳಿದ್ರು ಡೋರ್ ಹತ್ರ, ಅಣ್ಣ ಇದೆಯಾ ಹೋದ ಹೆಂಗಿರಲಿ ನಾನಿಲ್ಲಿ ಅಂತ. ಒಂದು ಕ್ಷಣ ಹಾರ್ಟ್ ಜಲ್ಲಂತು, ಆಯಿತಾ, ವರ್ತೂರ್ ಅವರ ಮಾತನ್ನು ಕೇಳಿ. ಒಂದು ದಿನನೂ ಬಿಟ್ಟಿರೋಕ್ಕಾಗಲ್ಲ ಅಂದರೆ ಇನ್ನು 2 ವೀಕ್ ಮುಂಚೆನೇ ಇಬ್ಬರು ಆರ್ಟ್ ಸೀಟಲ್ಲಿ ಕೂತಿದ್ರು. ಅವಾಗ ಹೆಂಗಿರ್ತಾಯಿದ್ರು 2 ವಾರ ಅಂತ ಹೇಳ್ಬಿಟ್ಟು ನನಗೇನೆ ಒಂದ್ಸತಿ ನೆನೆಸ್ಕೊಂಡು ಸಿಕ್ಕಾಪಟ್ಟೆ ಬೇಜಾರಾಯಿತು. ಬಟ್ ತುಂಬ ಖುಷಿ ಆಯಿತು, ಯಾಕಂದರೆ ಮಿಡ್ ವೀಕ್ ಎಲಿಮಿನೇಷನ್ ಮಾಡಿದೆ. ಅವರಿಬ್ಬರು ಬೇರೆ ಮಾಡಬಾರ್ದು ಅನ್ನೋ ಒಂದು ಕಾರಣದಿಂದ ಅವರಿಬ್ಬರನ್ನ ಇಲ್ಲಿ ಗಂಟ ಕರ್ಕೊಂಡ್ಬಂದರು. ಸೊ ಅದು ಎಲ್ಲ ಒಂದು ಕಡೆ ತುಂಬ ಇಷ್ಟ ಆಯಿತು. ಸೊ ಎಂಡ್ ಆಫ್ ದ ಡೇ ಒಬ್ಬರೇ ಗೆಲ್ಲೋದು, ಅಲ್ಲಿ 6 ಜನ ಇಲ್ದವ್ರೆ 10 ಜನ ಕೂತಿದ್ರು, ಕೊನೆಗೆ ಗೆಲ್ಲೋದು ಒಬ್ಬರೇ, ಆಯಿತಾ. ಸೊ ವರ್ತೂರ್ ಅವ್ರು ಎಲಿಮಿನೇಟ್ ಆಗಿದ್ದಾರೆ. ಹಾಗೆ ನೆಕ್ಸ್ಟ್ ಆರ್ಡರ್ ಬಂದ್ಬಿಟ್ಟು ವಿನಯ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಒಂದು ನ್ಯೂಸ್ ಇದೆ. ಗೊತ್ತಿಲ್ಲ ಇದೆಷ್ಟು % ಸತ್ಯ ಅಂತ ಹೇಳ್ಬಿಟ್ಟು. ಇದೇ ಥರ ಅಪ್ಡೇಟ್ಗಳು, ಲೈವ್ ಅಪ್ಡೇಟ್ಗಳು ನಿಮಗೆ ಬೇಕು ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ದಿನ ಹಾಗೆ ಫಾಲೋ ಮಾಡ್ತಾ ಇರಿ. ಅಪ್ಡೇಟ್ಗಳನ್ನ 1 by 1 ಬಿಡ್ತಾ ಇರ್ತೀನಿ, ತೊಗೊತಾ ಇರಿ. ಸೊ ಇಷ್ಟು ಹೇಳ್ತಾ ನನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿಲ್ಲ, ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗ್ಬೇಡಿ. ನಮಗೆ ಸಪೋರ್ಟ್ನ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ಅಪ್ಡೇಟ್.